ಯದ್ಯದ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ನೋಡಿ, ಪೂಜೆಯನ್ನೇ ಮಾಡ್ತೇವೆ. ಭಕ್ತ, ನಿಜವಾದ ಭಕ್ತಿ ಭಗವಂತನಿಗೆ ಪೂಜೆಯನ್ನೇ ಮಾಡ್ತಾನೆ, ಅದು ಪೂಜೆ. ಇನ್ನು ಏನೇನೋ ದಿನದ ಚಟುವಟಿಕೆಗಳು ನಡೀತಾ ಇರ್ತವೆ, ಅದು ಪೂಜೆ ಆಗ್ಬೋದು. ವಿರೋಧವೂ ಪೂಜೆ ಆಗ್ಬೋದು. ಭಗವಂತನ ಮೇಲೆ ಬಾಣಗಳ ಮಳೆಗರೆದು ಪೂಜೆ ಮಾಡ್ಬೋದು. ಯಾಕೆಂದರೆ ಅತಿಕಾಯ ಸರಳ, ಸೀದಾ ಅಂತ. ಸರಳ ಅಂದರೆ ಸಂಸ್ಕೃತದಲ್ಲಿ ಸರಳ ಅನ್ನೋದಕ್ಕೆ ಅರ್ಥ ಇರೋದು ರುಜು ಅಂತ. ನೇರ ಅನ್ನೋದಕ್ಕೆ ಸರಳ ಅನ್ನೋ ಪದ ಇರೋದು. ನೇರ, ನನಗಿದು ಯುದ್ಧ ಕರ್ತವ್ಯವಾಗಿ ಬಂದಿದೆ, ಮಾಡದೇ ಇರಲಾರೆ. ಅವನ ಮಗ ನಾನು, ಲಂಕೆಯ ಒಬ್ಬ ಪ್ರಜೆ ನಾನು, ಅವನ ಸೇನೆಯ ಒಬ್ಬ ಸೈನಿಕ ನಾನು, ಸೇನಾಪತಿಗಳಲ್ಲಿ ಒಬ್ಬ ನಾನು ಮಾಡದೆ ಹೇಗಿರಲಿ? ನೀನೇ ಹುಟ್ಟಿಸಿದವನು, ಅಲ್ಲಿ ರಾವಣನ ಮಗನಾಗಿ ಹುಟ್ಟಿಸಿದೀಯ. ನನಗೆ ಯುದ್ಧ ನೀನೇ ಕಲಿಸಿದ್ದು, ನಿನ್ನಿಂದಲೇ ಬಂದಿದ್ದು, ಸೈನಿಕನಾಗಿ ಮಾಡಿದ್ದು ನೀನೇ. ಹಾಗಾಗಿ ನೀನು ಏನು ನನ್ನನ್ನು ಮಾಡಿಟ್ಟಿದೆಯೋ ಅಲ್ಲಿಂದ ಅದಕ್ಕೆ ತಕ್ಕ ಹಾಗೆ ನಿನ್ನ ಪೂಜೆಯನ್ನು ನಾನು ಮಾಡ್ತೇನೆ. ಸರಳ ಅಲ್ಲದೆ ಮತ್ತೆ ನೀನು ಹೇಳಿ, ಸರಳಾತಿ ಸರಳ. ಹಾಗಾಗಿ ಸುಪ್ರೀತನಾದ ಭಗವಂತ, ಅದಕ್ಕೆ ಮುಕ್ತಿಯನ್ನು ಕೊಟ್ಟ. ಅತಿ ಕಾಯ ಅವನು, ಅಂದರೆ ಕಾಯವನ್ನು ಮೀರಿದವನು ಅಂತ, ಅದನ್ನು ದಾಟಿದವನು ಅಂತ. ಈ ಅನೇಕರು ಉಳಿದವರು ಕಾಯಕ್ಕೆ ಸೀಮಿತವಾಗಿ ಹೋಗ್ಬಿಟ್ರು. ಅವರು ದೇಹದ ಪೂಜೆಯನ್ನು ಮಾಡ್ತಾ ಆಯುಸ್ಸನ್ನು ಕಳೆದು ಬಿಟ್ರು, ದೇಹ ಭಾವದಲ್ಲೇ ಇದ್ದರು. ಅವನು ಅದನ್ನು ಮೀರಿದ. ಅವನಿಗೆ ದೇಹ ಏನು ಬೇಡ. ಹಾಗಾಗಿ ಅವನಿಗೆ ಸಾವಿನ ಬಗ್ಗೆ ಏನೂ ಭಯ ಇಲ್ಲ, ಆತಂಕ ಇಲ್ಲ. ಅವನಿಗೆ ಮರಣ ಮಹಾನವಮಿ ಅವನಿಗೆ, ಅತಿಕಾಯನಿಗೆ. ಅದೇ ಪೂಜೆ ಆಗೋದಾದರೆ, ದೇವರ ಮೇಲೆ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗ ಮಾಡಿದ ಪೂಜೆ ಆಗೋದಾದರೆ, ನೀವು ಏನೇನು ನಿತ್ಯ ಈಗ ದೇವರ ವಿರೋಧದ್ದಲ್ಲ ಅದೇನು. ಉದರಂಭರಣ ಇಡೀ ದಿನ ಏನೇನೋ ಮಾಡ್ತಾ ಇರ್ತೇವೆ ನಾವು, ಅದು ಯಾಕೆ ಪೂಜೆ ಆಗೋದಿಲ್ಲ ಹೇಳಿ? ಒಳಗೆ ಅವನು ಇರಬೇಕು ಅಂತ, ಮನಸ್ಸು ಅವನಲ್ಲಿ ಇರಬೇಕು. ಅದೇ ನಿಯಮ. ನೀವು ಕರ್ಮ ಏನೇ ಮಾಡಿ ಪೂಜೆ ಆಗುತ್ತೆ, ಮನಸ್ಸು ಅವನಲ್ಲಿ ಇರಬೇಕು. ನೀವು ಏನೇ ಮಾಡ್ತಾ ಇರಿ, ಮಾಡುವಾಗ ಒಂದು ಸರ್ತಿ ಅಪ್ಪ ಎಲ್ಲಿದೆಯೇ ಅಂತ ಒಂದು ಸಾರಿ ನೆನಪು ಮಾಡಿಕೊಂಡ್ರೆ, ಎಲ್ಲಿದೆಯೋ ನೀನು ಅಂತ, ನೀವು ಮಾಡಿದ ಪೂಜೆ ಆಗತ್ತೆ ಆಗ ಅಂತ. ಅಷ್ಟೇ ಇರೋದು ಅಂತ. ಆರ್ದ್ರವಾಗಿ, ಅಂದರೆ ನೆನೆದ ಮನದಲ್ಲಿ ನೆನೆಯಬೇಕು ಭಗವಂತನನ್ನ. ನೀವು ಭಗವಂತನ ನೆನೆಯಬೇಕು ಅಂದರೆ ಮನವೂ ನೆನೆಯಬೇಕು ಅಂತ. ಆರ್ದ್ರವಾಗಿರಬೇಕು ಮನಸ್ಸು. ಆರ್ದ್ರ ಮನಸ್ಸಿಂದ ನೆನೆಸಿದರೆ ಅವನನ್ನು ನೀವು ಏನೇ ಮಾಡಿದ ಪೂಜೆಯಾಗಿ ಪರಿಣಮಿಸುತ್ತೆ. ಅದಕ್ಕೆ ಇನ್ನೊಂದು ಗಂಭೀರ ಉದಾಹರಣೆ, ಅದು ಅರ್ಜುನ ದ್ರೋಣರ ಉದಾಹರಣೆ. ಗುರುಗಳು ದ್ರೋಣರು, ಇವನ ಪ್ರೀತಿ ಶಿಷ್ಯ ಅರ್ಜುನ, 1ನೇ ಶಿಷ್ಯ. ಅವ್ರ ಶಿಷ್ಯ ಅಂತ ಹೆಮ್ಮೆಂದು ಹೇಳ್ಕೊಂಡಿದ್ದ ಅರ್ಜುನನ, ಅವರು ಅಶ್ವತ್ಥಾಮನನ್ನು ಕೂಡ ಅಲ್ಲ, ದ್ರೋಣರು. ಸಮರಭೂಮಿಯಲ್ಲಿ ಎದುರಾಗ್ತಾರೆ ಒಬ್ಬರಿಗೊಬ್ಬರು. ಅರ್ಜುನನಿಗೆ ಒಂದು ಇಬ್ಬಂದಿ, ಯುದ್ಧದ ಬಗ್ಗೆ ಇಬ್ಬಂದಿ ಇಲ್ಲ, ಕೃಷ್ಣ ಹೇಳಿಯಾಗಿದೆ. ಅದಕ್ಕಿಂತ ಮುಂಚೆ ಒಂದು ಸರ್ತಿ ಪರಸ್ಪರ ಎದುರಾಗ್ತಾರೆ ಅವರು. ಉತ್ತರ ಕುಮಾರನ ಕಥೆ ಇದೆಯಲ್ಲ, ಅಲ್ಲೂ ಕೂಡ ಎದುರಾಗ್ತಾರೆ. ಯುದ್ಧ ಕರ್ತವ್ಯ, ಕ್ಷಾತ್ರಧರ್ಮ ಅದು. ಆದರೆ ಅರ್ಜುನನಿಗೆ ಗುರುಗಳಿಗೆ ಅಭಿವಾದನ ಮಾಡದೇ ಇರೋಕ್ಕೆ ಮನಸ್ಸಿಲ್ಲ, ಕುಶಲ ಪ್ರಶ್ನೆ ಕೇಳದೇ ಇರೋಕ್ಕೆ ಮನಸ್ಸಿಲ್ಲ. ಆದರೆ ಒಬ್ಬರನ್ನೊಬ್ಬರು ಕಡಿಯೋಕ್ಕೆ ಅಂತ ನಿಂತಿದ್ದಾರೆ, ಒಬ್ಬರನ್ನೊಬ್ಬರು ಕೊಲ್ಲೋಕ್ಕೆ ಅಂತ ನಿಂತಿದ್ದಾರೆ. ಆದರೂ ಕೂಡ ಅರ್ಜುನ ಯುದ್ಧ ಮರ್ಯಾದೆಯನ್ನು ಮೀರೋ ಹಾಗಿಲ್ಲ, ಹಾಗೆ ಶಿಷ್ಯ ಮರ್ಯಾದೆಯನ್ನು ಕೂಡ ಮೀರೋ ಹಾಗಿಲ್ಲ. ಅರ್ಜುನ ಹೇಗೆ ವರ್ತಿಸ್ತಾನೆ ಅಂದರೆ, ಅದಕ್ಕೆ ಅಂಥವನಿಗೆ ಗೀತೋಪದೇಶ ಆಗಿದ್ದು. ಏನು ಮಾಡಬೇಕು ಅವನು? ಹೋಗಿ ಕುಶಲ ಪ್ರಶ್ನೆ ಮಾಡೋ ಸಮಯವಾ? ಹೇಗಿದ್ದೀರಿ, ಇವತ್ತೇನು ತರಕಾರಿ ಅಂತ ಕೇಳೋಕ್ಕೆ ಸಮಯವದು ಅಂತ ಸಮಯ ಅಲ್ಲ ತಾನೆ ಅಂತ. ಆದರೆ ಕೇಳ್ತಾನೆ ಅವನು ಅದನ್ನು ಅಂತ, ಯುದ್ಧ ಮರ್ಯಾದೆಯ ಒಳಗೆ ಕೇಳ್ತಾನೆ ಅವನು ಅಂತ. ಮೊದಲ 2 ಬಾಣಗಳು ಭೂಮಿಯನ್ನು ಹೊಕ್ಕುವಂತೆ, ದ್ರೋಣರ ಮುಂದಿನ ಭೂಮಿಯನ್ನು, ನೆಲಕ್ಕೆ 2 ಬಾಣ ಅಂತ, ಅದು ಅಭಿವಾದನ ಅದು ಅಂತ ದ್ರೋಣರಿಗೆ. ಮತ್ತೆರಡು ಬಾಣ ಕಿವಿ ಪಕ್ಕದಲ್ಲಿ ಹೋದುವಂತೆ, ಆ ಕಡೆ ಈ ಕಡೆಯಿಂದ. ಹೇಗಿದ್ದೀರಿ, ಕುಶಲ ಪ್ರಶ್ನೆ ಅದು. ಆ ಯುದ್ಧದಲ್ಲಿ ಯಾರು ಗೆದ್ದರೂ ನಾವು ಮತ್ತೆ ಪ್ರತ್ಯೇಕ ಹೇಳಬೇಕಾಗಿಲ್ಲ ನಮಗೆ. ಯಾಕೆಂದರೆ ಅಂತಹ ಒಬ್ಬ ಅಂದರೆ ಶಿಷ್ಯ, ಆದರ್ಶ ಶಿಷ್ಯ ಅವನು. ಅವನಿಗೆ ಗೆಲುವಾಗಲಿ ಅಂತ ಗುರು ಹಾರೈಸ್ತಾ ಇರೋದು ಹೇಗೆ ಅಂತ, ನನ್ನ ಮೇಲೆ ಗೆಲ್ಲು ನೀನು ಅಂತ. ಗೆಲ್ಲೇಬೇಕು ಅಂತ, ಗೆಲ್ಲೇಬೇಕು ಅವನು ಅಂತ. ಆ ಗುರು ಹಾಗೆ ಹರಿಸಲೇಬೇಕು ಅಂತ. ಯಾಕೆಂದರೆ ಆ ಯುದ್ಧ ಮರ್ಯಾದೆಗೆ ಒಳಪಟ್ಟೆ ಬಾಣಗಳ ಮೂಲಕ ಗುರು ಪೂಜೆಯನ್ನು ಮಾಡ್ಬೋದು ಅಂತ, ಉಭಯ ಕುಶಲೋಪರಿ ಮಾಡ್ಬೋದು ಅಲ್ಲಿ ಭಾವ. ಮನಸ್ಸೇನು ನೋಡಿ,
ಬಾಣ ಎಷ್ಟು ಹರಿತವೋ ಎಷ್ಟು ಕ್ರೂರವೋ, ರಕ್ತ ಪಿಪಾಸು ನೋಡಿ ಬಾಣ ಅಂದರೆ, ಆದರೆ ಆ ಮನಸ್ಸು ಅಷ್ಟೇ ಮೃದು, ಅಷ್ಟೇ ಆರ್ದ್ರ ಅಂತ. ನನ್ನ ಗುರು ಭಾವ ಇದೆ ಅಲ್ಲಿ, ನಾನು ಶಿಷ್ಯ. ಅದು ನಿಮ್ಮ ಶಿಷ್ಯನಾಗಿ ಆ ಶಿಷ್ಯತ್ವಕ್ಕೆ ಕಲಂಕ ತರೋದಿಲ್ಲ. ನಾನೀಗ ಓಡಿದರೆ ಯುದ್ಧದಿಂದ ಬಂದು ಅಡ್ಡ ಬಿದ್ದರೆ ಅದು ನೀವು ಏನನ್ನು ಕಲಿಸ್ಕೊಟ್ಟಿದ್ದೀರಿ ಆ ವಿದ್ಯೆಗೆ ಕಲಂಕ ಆಗ್ತದೆ. ಅದನ್ನು ಮಾಡೋದಿಲ್ಲ, ಯುದ್ಧ ಮಾಡ್ತೇನೆ. ಎಷ್ಟು ಚೆನ್ನಾಗಿದೆ. ಇದೆಲ್ಲ ಪೂಜೆ ಆಗ್ಬೋದು ಅಂತ ಅಂದಮೇಲೆ ನಮ್ಮ ಇನ್ನಿತರ ಚಟುವಟಿಕೆಗಳು ಪೂಜೆ ಆಗದಿರೋದು ಹೇಗೆ? ಅದು ವಿರೋಧ ಅಲ್ಲ ಏನಿಷ್ಟಕ್ಕೂ. ಈಗ ಕೆಲವು ಪೂರ್ಣ ಸಮರ್ಪಣೆ ಅದು ಪೂಜೆ, ಕೆಲವು ಈ ರೀತಿ ಯುದ್ಧ ಅದು ವಿರೋಧವೇ. ಅದು ಅಂದರೆ ಇದು ಒಂದು ಆ ತುದಿ ಒಂದು ಈ ತುದಿ, ಎರಡರ ಮಧ್ಯೆ ಇದೆ ನಮ್ಮ ಇತರ ಚಟುವಟಿಕೆಗಳು. ಅದು ಉದಾಸೀನ ಅದು ಅಂತ. ಇದೇ ಹಾಗಾದ ಮೇಲೆ ಅದು ಹಾಗಾಗದೇ ಇರೋದು ಹೇಗೆ? ಒಂದು ನೆನಪು ಬೇಕು ನಮಗೆ.